प्रत्येक टन ऊसाला 3,500 रुपये हमी दर जाहीर करावा या मागणीसाठी ऊस उत्पादक शेतकरी गेल्या 7 दिवसांपासून करत असलेले आंदोलन तीव्र स्वरूप धारण करत आहे. बेळगाव आणि विजापूर जिल्ह्यामध्ये अनेक ठिकाणी शेतकऱ्यांनी रास्ता रोको करून आंदोलन तीव्र केलंय. दरम्यान शेतकऱ्यांच्या या आंदोलनाला विरोधी पक्ष भाजप, कर्वे आणि विविध स्वामीजींनी पाठिंबा दर्शवल्यानं आंदोलनाची ठिणगी आणखीन पेटली आहे. यानंतर सरकार शेतकऱ्यांशी तोडगा काढण्यासाठी पुढे आलं असून सरकारच्या वतीने मंत्री एच.के. पाटील यांनी ऊस उत्पादक शेतकऱ्यांसोबत चर्चा केली. मात्र शेतकऱ्यांनी आपल्या मागण्यांवर ठाम भूमिका घेतल्यानं ही चर्चा निष्फळ ठरली. शेतकऱ्यांनी सरकारला गुरुवार संध्याकाळपर्यंत मागण्या पूर्ण करण्याची अंतिम मुदत दिली असून त्या पूर्ण न झाल्यास तीव्र आंदोलन छेडण्याचा इशारा दिलाय. बेळगाव जिल्ह्यातील मुडलगी तालुक्यातील गुरलापूर येथे शेतकरी गेल्या 7 दिवसांपासून दिवस रात्र धरणे आंदोलन करत आहेत. या पार्श्वभूमीवर मुख्यमंत्री सिद्धरामय्या यांच्या निर्देशानुसार मंत्री एच.के. पाटील गुरलापूर येथे सरकारचे प्रतिनिधी म्हणून शेतकऱ्यांशी चर्चा करण्यासाठी आले. सायंकाळी 4:30च्या सुमारास चर्चा सुरू झाली. शेतकऱ्यांनी ठाम मागणी केली की त्वरित प्रत्येक टन ऊसाला 3,500 रुपये दर निश्चित करून हंगाम सुरू करण्याची घोषणा करावी. उर्वरित मागण्या 4-5 दिवसात पूर्ण केल्या जाऊ शकतात. यावर प्रतिसाद देताना मंत्री म्हणाले की सरकार एकट्याने निर्णय घेऊ शकत नाही. साखर कारखानदार आणि केंद्र सरकार यांच्याशी चर्चा करावी लागेल. यासाठी काही नवे मसुदे तयार करण्याची गरज आहे. तुम्ही गुरुवारी संध्याकाळी शिष्टमंडळासह बेंगळूरला या. मी तुमची मुख्यमंत्र्यांसोबत भेट घडवून आणतो अशी हमी देत त्यांनी आंदोलन मागे घ्यावं अशी विनंती केली. ನಾವು ಯಾರನ್ನೂ ಭೇಟಿ ಆಗಂಗಿಲ್ಲ ಮೇಡಮ್. ಯಾರೇ ಬಂದರೂ ನಮ್ಮ ವೇದಿಕೆಗೆ ಬಂದು ಭೇಟಿ ಆಗಬೇಕು. ನಾವು ಯಾರ ಹತ್ರ ಹೋಗಂಗಿಲ್ಲ, ಯಾವ ಆಫೀಸ್ಗೆ ಹೋಗಂಗಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಂಗಿಲ್ಲ, ಸಚಿವರ ಹತ್ರ ಹೋಗಂಗಿಲ್ಲ. ಇದೇ ನಮಗೆ ವಿಧಾನಸೌಧ ಎಲ್ಲ ರಾಜಕಾರಣಿಗಳು ಅಧಿಕಾರಿ ಇಲ್ಲೇ ಬಂದು ಭೇಟಿ ಆಗಬೇಕು, ಇಲ್ಲೇ ಬಗೆಹರಿಬೇಕು. ನಾಳೆ ಮಾತುಕತೆ ಇಲ್ಲದೆ ಹೆಂಗೆ ಬಗೆಹರಿಯುತ್ತೆ? ಕಾರ್ಖಾನೆಗಳ ಮಾಲೀಕರ ಜೊತೆ ಮಾತಾಡಬೇಕು, ರೈತರ ಜೊತೆ ಮಾತಾಡಬೇಕು. ಮಾತಾಡದೆ ಸಮಸ್ಯೆ ಹೆಂಗೆ ಬಗೆಹರಿಸಬೇಕು? ಈಗ ಸಚಿವರಿಗೆ ವಿನಂತಿ ಮಾಡ್ಕೊಂಡಿವಿ. ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗೆ ಫ್ಯಾಕ್ಟ್ರಿ ಮಾಲೀಕರು, MD ಗಳು ಎಲ್ಲರನ್ನೂ ಕರೆದು ಮೀಟಿಂಗ್ ಮಾಡ್ರಿ. ನಮ್ಮ ರೇಟ್ ಘೋಷಣೆ ಆದ್ರೆ ಹೋರಾಟ ಏನು ತಕ್ಕೋತೀವಿ, ಇಲ್ಲಾಂದ್ರೆ ಹೋರಾಟ ನಿರಂತರ ನಾವು ಘೋಷಣೆ ಮಾಡಿಬಿಟ್ಟು ಈಗ ನಾವು ಹೋಗಾಗಿಲ್ಲ ಮೇಡಮ್. ಮಾತುಕತೆ ಹಿಂದೆ ಹೀಗಾಗೆ ರೈತ ಸಂಘ ಹಾಳಾಗಿ ಹೋಗ್ಯದ. ನಾಳೆ ಕಬ್ಬು ಬೆಳೆಗಾರರ ಜೊತೆ ಮಾತುಕತೆ ನಾಳಿದ್ದು ಅಂದ್ರೆ 7ನೇ ತಾರೀಕು ತಾವೇನು ಹೆದ್ದಾರಿ ಬಂದ್ ಮಾಡ್ತೀವಂದ್ರೆ ಅವತ್ತು ಕಾರ್ಖಾನೆಗಳ ಮಾಲೀಕರ ಜೊತೆ ಮಾತುಕತೆ. ಅದಾದ ಮೇಲೆ DC SP ಅಭಿಪ್ರಾಯ ಅಂದ್ರೆ ಬರೋಬ್ಬರಿ 4-5 ದಿನ ಕಳೆಯವ್ರಿ ಸಮಯ ಖರೀದಿ ಮಾಡುವಂತಹ ಒಂದು ಇದಕ್ಕೆ ಬಂದಿದ್ದಾರೆ. ಬಹಳ ಒಳ್ಳೆ ವಿಚಾರ. ಅವರು ಕೂಡ NH4 ಮ್ಯಾಗೆ ನಾವು ನ್ಯಾಷನಲ್ ಹೈವೇ ಮ್ಯಾಗ ಸ್ಟ್ರೈಕ್ ಮಾಡ್ತೀವಿ. ಅಲ್ಲೇ ಬಂದಲ್ಲೇ ಹೈವೇ ಮ್ಯಾಗ ನಮ್ಮ ನಿರ್ಧಾರ ತಿಳಿಸ್ಲಿ, ಹೋರಾಟ ಹಿಂದೆ ತಗೊಳ್ತೀವಿ. ಅದ್ರ ಹೋರಾಟ ಅಂತ ಇರ್ತದೆ. ಆದ್ರೆ ನಾಳೆ ಎಷ್ಟು ಗಂಟೆ ಒಳಗಡೆ ಅವರು ತಮ್ಮ ಒಂದು ನಿರ್ಧಾರ ಹೇಳ್ಬೇಕ್ರಿ? ಸಾಯಂಕಾಲ 7 ಅಥವಾ 8 ಗಂಟೆ ಒಳಗಡೆ ಹೇಳಬೇಕು. ಹೇಳದಿದ್ರೆ ನಮ್ಮ ಹೋರಾಟ ನಿರಂತರ ಇರ್ತದೆ. ಏನ್ ನಿರ್ಧಾರ ಹೇಳ್ಬೇಕ್ರಿ? ನಾವು 3,500 ಕೇಳಿವಿ, ಅವ್ರು 3,200 ಬಂದಾರ. ಒಂದ್ ಸ್ವಲ್ಪ ಹಿಡಿದಂದ್ರೆ ಒಂದ್ ಸ್ವಲ್ಪ ಕಡಿಮೆ ಮಾಡಬೇಕು. ನಾವು ಹೆಚ್ಚಿಗೆ ಮಾಡ್ಕೊಂಡು ಇದಾಗುತ್ತೆ. ಅಂದ್ರೆ 3,500 ಅಥವಾ 3,300 3,500 ಒಳಗ ಒಂದು 3,400 ಮೇಲ್ಗಡೆ ಆದ್ರೆ ನಮ್ಮೊಂದು ಒಪ್ಪಿಗೆ ಅದ. ಅದು ಹೇಳಿದ್ರೆ ಮಾತ್ರ ಹೋರಾಟ ಹಿಂದೆ ತಕ್ಕೋತೀರಿ? 100% ಮೇಡಮ್. ಅದು ಇಲ್ಲದೆ ಬೇರೆ ಮತ್ತೆ ಏನಾದ್ರೂ ಹೇಳಿದ್ರೆ? ಬೇರೆ ಯಾವುದೇ ಮಾರ್ಗ ಇಲ್ಲ. 3 ಲಕ್ಷ ಜನ ಬಂದದ. ಹೈವೇ ಬಂದ್ ಮಾಡಿದ್ರೆ 10 ಲಕ್ಷ ಜನ ಬರ್ತದ. ಇಡೀ ರಾಜ್ಯವನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥ ತಾಕತ್ತು ಗುರ್ಲಾಪುರದೊಳಗದ. 6ನೇ ತಾರೀಕು ಸಂಜೆ 7 ಗಂಟೆ ಒಳಗಡೆ ನಿರ್ಧಾರ ಹೇಳಲಿಲ್ಲ ಅಂದ್ರೆ 7ನೇ ತಾರೀಕು ಇಡೀ ರಾಜ್ಯ ಬಂದ್ ಮಾಡ್ತೀವಿ. ಸಂಪೂರ್ಣ ಬಂದ್ ಆಗ್ತದೆ. ಈಗಾಗಲೇ ಬಂದ್ ಆಗ್ಯದ. ನಾವು ಕರೆ ಕೊಟ್ಟಿಲ್ಲ, ಬಂದ್ ಆಗ್ಯದ. ಕರೆ ಕೊಟ್ಟಿವಿ ಅಂದ್ರೆ ಇಡೀ ರಾಜ್ಯ ಸಂಪೂರ್ಣ ಬಂದ್ ಆಗ್ತದೆ. ಎಲ್ಲೆಲ್ಲಿ ಹೆದ್ದಾರಿ ಬಂದ್ ಮಾಡ್ತೀವಿ? ಹತ್ತರಿಗೆ ಹತ್ರ ಬಂದ್ ಮಾಡ್ತೀವಿ, ಬೈಲೊಂಗಲ್ ಮಾಡ್ತೀವಿ, ಧಾರವಾಡ ಮಾಡ್ತೀವಿ, ಹಾವೇರಿ ಮಾಡ್ತೀವಿ, ಶಿವಮೊಗ್ಗ ಮಾಡ್ತೀವಿ, ದಾವಣಗೆರೆ ಮಾಡ್ತೀವಿ. ರಾಜ್ಯದ ಎಲ್ಲಾ ಜಿಲ್ಲೆ ಆಲ್ಮೋಸ್ಟ್ ಎಲ್ಲಾ ಕಡೆ ನಾವು ಬಂದ್ ಮಾಡ್ತೀವಿ. ಎದಕ್ಕೆ ಬಂದಿದ್ರಿ ಹಂಗಾದ್ರೆ ಇವತ್ತು? ಅದ್ರ ಜೊತೆಗೆ ಮಹಾರಾಷ್ಟ್ರ ಕೂಡ ನಮ್ಗೆ ಸಹಕಾರ ಕೊಟ್ಟದ. ಮಹಾರಾಷ್ಟ್ರ ಸಂಪೂರ್ಣ ಬಂದ್ ಮಾಡ್ತೀನಿ ಅಂತ ಎದಕ್ಕೆ ಬಂದಿದ್ರಿ ಅವರು? ಪಾಟೀಲ್ ಹಾಗ ಸುಮ್ಮನೆ ಭೇಟಿಯಾಗಿ ಹೋಗ್ಲಿಕ್ಕೆ, ಸರ್ಕಾರ ಸಂದೇಶ ಕೊಡ್ಲಿಕ್ಕೆ ಬಂದಿಲ್ಲ. ಇದನ್ನ ಸರಿ ಮಾಡಿ ಏನಾದ್ರು ಎಬ್ಬಿಸ್ಬೇಕಂತ ಬಂದಿದ್ರು. ಅದೇ ನಡೆಯಂಗಿಲ್ಲ ರಾಜಕಾರಣ ಇಲ್ಲ. ಅಂದ್ರೆ ಗದಗ ಎಚ್.ಕೆ. ಪಾಟೀಲ್ ಬಂದಾರ, ನಿಮ್ಮ ಸಚಿವರು ಎಲ್ಲದಾರ್ರಿ? ಅವರೆಲ್ಲ ಬ್ರೆಜಿಲ್ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವ್ರು ಏನೋ ವಿದೇಶಕ್ಕೆ ಹೋಗ್ಯಾರ ಅಂತ ಸುದ್ದಿ ಬರಾಕತ್ತದ. ವಾಪಸ್ ಬರ್ತಾರೋ ಡೌಟ್ ಅದ ನನಗೆ. ಸಚಿವರಿಗೆ ಏನಾದ್ರು ತಾವು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಅವ್ರಿಗೇನು ಸಂದೇಶ ಕೊಡ್ಲಿಕ್ಕೆ ಏನಿಲ್ಲ. ಅವ್ರ ರೈತರ ಪಾಲಿಗೆ ಸತ್ತಂಗ ಆಗ್ಯಾರ. ನಮ್ಮ ಪರವಾಗಿ ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೈತರ ಪರವಾಗಿ ಸತ್ತಂಗ ಜೀವನ ಮಾಡಾಕತ್ತಾರ. ದಯವಿಟ್ಟು ಬಂದು ಘೋಷಣೆ ಮಾಡ್ರಿ, ಹೋರಾಟ ಹಿಂದೆ ತಗೊಳ್ತೀವಿ. ಹಾಗಾದ್ರೆ ಮುಖ್ಯಮಂತ್ರಿಗಳ ಜೊತೆ ತಾವು ಚರ್ಚೆ ಮಾಡಲ್ಲ? ಹೋಗಲ್ಲ ಮೇಡಮ್. ಯಾರ ಜೊತೆ ನಾವು ಹೋಗಲ್ಲ. ನಮ್ಮ ಜೊತೆ ಅವ್ರು ಬರ್ಬೇಕು. ಇವತ್ತು ನಾಳೆ ಹೋರಾಟ ಇರುತ್ತಾ ಅಥವಾ ಮನೆ ಕಳಿಸ್ತೀರಾ ರೈತರನ್ನ?
ಜನ ಎಲ್ಲರೂ ಇಲ್ಲೇ ಇರ್ತಾರೆ ಮೇಡಮ್, ಊಟ ಮಾಡ್ತಾರೆ. ತಾವು ಮಾಧ್ಯಮದವರೆಲ್ಲ ಪ್ರಸಾದ ಮಾಡಿ ನಮ್ಮ ಜೊತೆ ಸಹಕಾರ ಕೊಡಿ ಅಂತ ವಿನಂತಿ ಅಹೋರಾತ್ರಿ ಮಾಡ್ತಾರೆ. ಧರಣಿ ಅಹೋರಾತ್ರಿ ಧರಣಿ ಇರ್ತದೆ. ನಾಳೆ ಸಿಎಂ ಏನು ಮನವಿ ಮಾಡ್ಕೋತೀರಿ? CMಗೆ ಮನವಿ ಏನು ಮಾಡ್ಕೋತೀವಿ, 3500 ಕೇಳಿವಲ್ಲ, ಸಚಿವರು HK ಪಾಟೀಲ್ ಸಾಹೇಬರು, DC ಅವ್ರನ್ನು ಮತ್ತು SP ಅವ್ರನ್ನ ಕರ್ಕೊಂಡು ಮೀಟಿಂಗ್ ಮಾಡಿರಿ, ಫ್ಯಾಕ್ಟ್ರಿ ಅವ್ರನ್ನ ಕರೀರಿ. ಅವ್ರು ಕೊಡೋಕ್ಕಾಗ್ಲಿಕ್ಕಂದ್ರೆ ನೀವು ಬೆಂಬಲ ಬೆಲೆ ಘೋಷಣೆ ಮಾಡಿ ನಮಗೊಂದು ರೇಟ್ ಘೋಷಣೆ ಮಾಡಿದ್ರಿ ಅಂತಂದ್ರೆ ನಾವು ಹೋರಾಟ ಸಾಯಂಕಾಲ ಹಿಂದೆ ತಕ್ಕೋತೀವಿ. ಇಲ್ಲಾಂದ್ರೆ ನಾವು ಈಗಾಗಲೇ ಘೋಷಣೆ ಮಾಡಿಬಿಟ್ಟಿವಿ, ಕರ್ನಾಟಕ ಮಹಾರಾಷ್ಟ್ರ ಎರಡೂ ಬಂದ್ ಮಾಡ್ತೀವಿ ಅಂತೇಳಿ. ಅದು ನಿರಂತರ ಇದ್ದೇ ಇರ್ತದೆ. ಉಪ ಉತ್ಪನ್ನಗಳ ಮೇಲೆ 1000 ರೂಪಾಯಿ ಕೊಡಬೇಕು ರಾಜ್ಯ ಸರ್ಕಾರ ಅಂತ ಕೇಳಿದ್ದೀರಲ್ಲ, ಅದು ಇಮಿಡಿಯೇಟ್ ನಾಳೆನೇ ಅನೌನ್ಸ್ ಮಾಡಬೇಕು. ಅದಕ್ಕೆ ಟೈಮ್ ತಗೊಂಡ್ರೆ ನಡೀತದೆ ಸರ್. ಮೇಡಮ್, ಅದಕ್ಕೆ ಹೇಳ್ತೀನಿ ಸಂದೇಶ. ಅಧಿವೇಶನದೊಳಗೆ 10 ರಿಂದ 20 ಲಕ್ಷ ಜನ ನಮ್ಮ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ 20 ಲಕ್ಷ ಜನ ಅಧಿವೇಶನದೊಳಗೆ ಸೇರಿ ಹೈವೇ ಬಂದ್ ಮಾಡಿ ಸರ್ಕಾರದ ಪ್ರತಿಯೊಬ್ಬ ಶಾಸಕರು ಸಚಿವರು ಅಧಿವೇಶನಕ್ಕೆ ಹೋಗ್ಲಾರ್ದಂಗೆ ತಡೆದು ಅಲ್ಲಿ 1000 ರೂಪಾಯಿ ತಗೊಂತೀವಿ. ಅಂದ್ರೆ ಇಲ್ಲೆಲ್ಲ ಅದು ತಡ ಆದ್ರೆ ನಡೀತದ. ಆದ್ರೆ 3500 ನಾಳೆ ಬೇಕೇ ಬೇಕು, ಬೇಕೇ ಬೇಕು, 100% ಬೇಕೇ ಬೇಕು. ಅದರೊಳಗೆ ಏನು ಹಿಂದಿನ ಮಾತಿಲ್ಲ. ಹೇಳೇ ಬಿಟ್ಟಿನಲ್ಲ ಆಲ್ರೆಡಿ, ನಮ್ಮದು ನಾಳೆ ಹೋರಾಟ. मात्र शेतकऱ्यांनी ही विनंती नाकारली. आम्ही कुणीही मुख्यमंत्र्यांकडे जाणार नाही. तुम्हीच त्यांच्याशी चर्चा करून गुरुवार संध्याकाळपर्यंत निर्णय घ्यावा. सरकारचा निर्णय स्पष्ट झाला तर आम्ही आंदोलन थांबवू, अन्यथा तीव्र आंदोलन करू. 7 नोव्हेंबरला महामार्ग बंद करू असा इशाराही शेतकऱ्यांनी दिलाय. शेतकरी ठाम राहिल्यानं मंत्री म्हणाले की मी मुख्यमंत्र्यांसोबत चर्चा करून निर्णय कळवतो असे सांगून निघाले. मात्र परतताना संतप्त शेतकऱ्यांनी त्यांच्या वाहनाला घेराव घातला, पुढे जाण्यापासून अडवण्याचा प्रयत्न केला आणि गाडीसमोर आडवे पडून आंदोलन करण्याचा प्रयत्नही केला. पोलिसांनी आंदोलनकर्त्यांना दूर सारून मंत्र्यांना पुढे जाण्यासाठी मार्ग मोकळा करून दिला. राजशेखर हिरेमठ, KMM मराठी, बेळगाव.